ನಮಸ್ಕಾರ. ನನ್ನ ಹೆಸರು ಸುಹಾಸಿನಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಶಾಲೆ ಹೆಸರು PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂದಿನ ಸಚೇತನ ನನಗೆ ಬಂದ ವಿಷಯ ಭೂಮಾಲಿನ್ಯ ಮತ್ತು ಸಂರಕ್ಷಣೆ. ಭೂಮಾಲಿನ್ಯ ಎಂದರೇನು? ಮಣ್ಣಿನಲ್ಲಿ ಸಹಜವಾಗಿ ಇರಬಾರದ ವಿಷಕಾರಿ ರಾಸಾಯನಿಕಗಳು, ತ್ಯಾಜ್ಯಗಳು, ಲೋಹಗಳು ಮತ್ತು ಹಾನಿಕಾರಕ ವಸ್ತುಗಳು ಸೇರಿ ಮಣ್ಣಿನ ಗುಣಧರ್ಮ, ಫಲವತ್ತತೆ ಮತ್ತು ಜೀವ ವೈವಿಧ್ಯವನ್ನು ಹಾಳು ಮಾಡುವ ಸ್ಥಿತಿಯೇ ಭೂಮಾಲಿನ್ಯ. ಮಣ್ಣು ಜೀವಿಗಳ ಆಧಾರವಾಗಿರುವುದರಿಂದ ಇದರ ಹಾನಿ ನೇರವಾಗಿ ಮಾನವ ಜೀವನಕ್ಕೂ ತಲುಪುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಶ್ರೀ. ಭೂಮಾಲಿನ್ಯದ ಪ್ರಮುಖ ಕಾರಣಗಳು: ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಹೆಚ್ಚು ಬಳಸಿದಾಗ ಮಣ್ಣಿನ ಸೂಕ್ಷ್ಮ ಜೀವಿಗಳು ನಾಶವಾಗಿ ಮಣ್ಣು ಬಂಜರಾಗುತ್ತದೆ. ಕೈಗಾರಿಕೆ ತ್ಯಾಜ್ಯಗಳು, ಸೀಸ್, ಕ್ಯಾಡ್ಮಿಡಿಯಂ ಮೊದಲಾದ ಭಾರ ಲೋಹಗಳನ್ನು ಮಣ್ಣನ್ನು ವಿಷಯಗಳು. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಹೆಚ್ಚು ಬಳಸಿದಾಗ ಮಣ್ಣಿನ ಸೂಕ್ಷ್ಮ ಜೀವಿಗಳು ನಾಶವಾಗಿ ಮಣ್ಣು ಬಂಜರಾಗುತ್ತದೆ. ಕೈಗಾರಿಕೆ ತ್ಯಾಜ್ಯಗಳು, ಸೀಸ್, ಕ್ಯಾಡ್ಮಿಡಿಯಂ ಮೊದಲಾದ ಭಾರ ಲೋಹಗಳನ್ನು ಮಣ್ಣನ್ನು ವಿಷಮಯಗೊಳಿಸುತ್ತದೆ. ಘನ ಮತ್ತು ಪ್ಲಾಸ್ಟಿಕ್, ಕರಗದ ತ್ಯಾಜ್ಯಗಳು ವರ್ಷಗಳವರೆಗೆ ಮಣ್ಣಿನಲ್ಲಿ ಉಳಿದು ಹಾನಿ ಮಾಡುತ್ತದೆ. ಮಲಿನ ನೀರು ಮತ್ತು ಕೊಳಚೆ ನೀರು, ರಾಸಾಯನಿಕ ಮತ್ತು ರೋಗಾಣುಗಳಲ್ಲಿ ಮಣ್ಣಿಗೆ ಸೇರಿ ಬೆಳೆಗಳಿಗೆ ತೊಂದರೆ ಉಂಟು ಮಾಡುತ್ತವೆ. ಗಣಿಗಾರಿಕೆ ಮತ್ತು ಅರಣ್ಯ ನಾಶ, ಮಣ್ಣಿನ ಮೇಲ್ಛದ ಹಾಳಾಗಿ ಕುಸಿತ ಹೆಚ್ಚು. ಈ ತ್ಯಾಜ್ಯ ಅಪಾಯಕಾರಿ ರಾಸಾಯನಿಕಗಳು ಮಣ್ಣಿನಲ್ಲಿ ಸೇರುತ್ತವೆ. ಮಣ್ಣಿನ ಫಲವತ್ತತೆ ಕುಸಿತು. ರಾಸಾಯನಿಕ ಗೊಬ್ಬರಗಳು ಮತ್ತು ವಿಷಕಾರಿ ತ್ಯಾಜ್ಯಗಳಿಂದ ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ. ಇದರಿಂದ ಮಣ್ಣು ಬಂಜರವಾಗುತ್ತದೆ. ಬೆಳೆ ಉತ್ಪಾದನೆ ಕಡಿಮೆಯಾಗುವುದು. ಮಲಿನಗೊಂಡ ಮಣ್ಣಿನಲ್ಲಿ ಬೆಳೆಗಳು ಸರಿಯಾಗಿ ಬೆಳೆಯದ ಉತ್ಪಾದನೆ ಕಡಿಮೆಯಾಗುತ್ತದೆ. ರೈತರು ಆದಾಯಕ್ಕೆ ಇದರಿಂದ ಹೊಡೆತ ಬೀಳುತ್ತದೆ. ಆಹಾರ ಸರಪಳಿ ದೋಷಣೆ, ಮಣ್ಣಿನಲ್ಲಿ ಇರುವ ವಿಷಕಾರಿ ಪದಾರ್ಥಗಳು ಬೆಳೆಗಳ ಮೂಲಕ ಆಹಾರಕ್ಕೆ ಸೇರಿ ಮಾನವನ ದೇಹಕ್ಕೆ ಪ್ರವೇಶಿಸುತ್ತವೆ. ಆರೋಗ್ಯ ಸಮಸ್ಯೆಗಳು: ಭೂಮಾಲಿನ್ಯದಿಂದ ಕ್ಯಾನ್ಸರ್, ಚರ್ಮ ರೋಗ, ಉಸಿರಾಟ ಸಮಸ್ಯೆಗಳು ಮತ್ತು ಇತರ ದೀರ್ಘಕಾಲೀನ ರೋಗಗಳು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಭೂಗತ ಜಲ ಮಾಲಿನ್ಯ, ಮಣ್ಣಿನಲ್ಲಿ ಇರುವ ವಿಷಕಾರಿ ದ್ರವ್ಯಗಳು ಮಳೆಯ ನೀರಿನೊಂದಿಗೆ ಭೂಗತ ಜಲಕ್ಕೆ ಸೇರಿ ಕುಡಿಯುವ ನೀರನ್ನು ದೂಷಿಸುತ್ತವೆ. ದೂಷಣೆ ಎಂದರೆ ಮಣ್ಣು, ನೀರು ಅಥವಾ ಗಾಳಿಯಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಸಸ್ಯ, ಪ್ರಾಣಿ, ಮಾನವ ಆಹಾರ ಸರಪಳಿಯ ಮೂಲಕ ಒಂದರಿಂದ ಇನ್ನೊಂದಕ್ಕೆ ಸಾಗುವ ಪ್ರಕ್ರಿಯೆ. ಇದು ಹೇಗೆ ಸಂಬಂಧಿಸುತ್ತದೆ? ಭೂಮಿಯಲ್ಲಿರುವ ಕೀಟನಾಶಕಗಳು, ಭಾರ ಲೋಹಗಳು ಬೆಳೆಗಳಲ್ಲಿ ಸೇರಿಕೊಳ್ಳುತ್ತವೆ. ಬೆಳೆಗಳನ್ನು ಪ್ರಾಣಿಗಳು ತಿನ್ನುತ್ತವೆ. ಪ್ರಾಣಿಗಳ ಮಾಂಸ, ಹಾಲು ಅಥವಾ ಸಸ್ಯಗಳನ್ನು ಮಾನವರು ಸೇವಿಸುತ್ತಾರೆ. ಹೀಗೆ ವಿಷಕಾರಿ ಪದಾರ್ಥಗಳು ಕ್ರಮೇಣ ಆಹಾರ ಸರಪಳಿಯಲ್ಲಿ ಮೇಲಕ್ಕೆ ಸಾಗುತ್ತವೆ. ನಮ್ಮ ಮಾನವನಲ್ಲಿ ಆರೋಗ್ಯ ಸಮಸ್ಯೆಗಳು: ಕ್ಯಾನ್ಸರ್, ಹಾರ್ಮೋನ್ ಅಸಮತೋಲನ, ಮಕ್ಕಳಲ್ಲಿ ಬೆಳವಣಿಗೆ ತೊಂದರೆ, ಪ್ರಾಣಿಗಳು ಮತ್ತು ಪಕ್ಷಿಗಳಲ್ಲಿ ರೋಗಗಳು ಮತ್ತು ಮರಣ, ಪರಿಸರದ ಜೀವ ವೈವಿಧ್ಯ ಹಾನಿ, ಆಹಾರ ಸರಪಳಿ ದೂಷಣೆ, ಕಾಣದಂತೆ ಕಾಣುವ ಅಪಾಯ. ಮಣ್ಣು ಶುದ್ಧವಾಗಿದ್ದರೆ ಆಹಾರ ಶುದ್ಧ, ಆಹಾರ ಶುದ್ಧವಾಗಿದ್ದರೆ ಜೀವನ ಸುರಕ್ಷಿತ. ನಾವು ಇಂದು ಮಣ್ಣಿನ ಆಮ್ಲತೆಯನ್ನು ಕಂಡುಹಿಡಿಯುತ್ತೇವೆ. ಸಸ್ಯ ಬೆಳೆದ ಮಣ್ಣು: ಇದು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುವಿಂದ ಕೂಡಿದ ಮಣ್ಣು. ಈಗ ಸಸ್ಯ ಬೆಳೆದ ಮಣ್ಣನ್ನು ಇದರೊಳಗಡೆ ಹಾಕುತ್ತೇವೆ ಮತ್ತು ತ್ಯಾಜ್ಯ ವಸ್ತುವಿಂದ ಕೂಡಿದ ಮಣ್ಣು ಇದರೊಳಗಡೆ ಹಾಕುತ್ತೇವೆ. ಈಗ ಇದನ್ನು ಕೂಡಿಸುತ್ತೇವೆ. ಇದು pH ಪೇಪರ್. ಹಸಿರು ತಟಸ್ಥ, ಮಣ್ಣಿನ pH ಕೆಂಪು ಕಿತ್ತಳೆ ಆಮ್ಲೀಯ ಮಣ್ಣುವಾಗಿದೆ. ತಟಸ್ಥ ಹಸಿರು pH 7, ಕೆಂಪು ಕಿತ್ತಳೆ ಬೇಸಿಕ್ pH 7. ಮಣ್ಣಿನ pH ಮೌಲ್ಯ 7ಕ್ಕಿಂತ ಕಡಿಮೆ ಆದರೆ ಅದನ್ನು ಆಮ್ಲೀಯತೆ ಮಣ್ಣು ಎನ್ನುವರು. ನಾವು ಈಗ ಇದರೊಳಗೆ ಅರಿಶಿನ ಹಾಕುತ್ತೇವೆ. ಇದನ್ನು ಈಗ ಕುಡಿಸುತ್ತೇವೆ. ಇದರೊಳಗೆ ಕೊಳಚೆ ನೀರು ಮತ್ತು ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ ಕುಡಿದಾಗ ಈ ಬಣ್ಣವಾಗುತ್ತದೆ. ನೆಲವಲ್ಲ, ಅದು ನಮ್ಮ ಅನ್ನದ ತಾಯಿ, ನಮ್ಮ ಬದುಕಿನ ಮೌನ ಆಧಾರ. ನಾವು ಕಾಲಿಡುವ ಪ್ರತಿಯೊಂದು ಹೆಜ್ಜೆಯ ಹಿಂದೆ, ನಾವು ತಿನ್ನುವ ಪ್ರತಿಯೊಂದು ಕಣದಲ್ಲೂ ಮಣ್ಣಿನ ಶ್ರಮ ಅಡಗಿದೆ. ಆದರೆ ಇಂದು ಅರಣ್ಯ ನಾಶ, ಅತಿಯಾದ ರಾಸಾಯನಿಕ ಬಳಕೆ, ತಪ್ಪಾದ ಕೃಷಿ ವಿಧಾನಗಳಿಂದ ಅದೇ ಮಣ್ಣು ನಿಧಾನವಾಗಿ ನೋವಿನಿಂದ ಕುಸಿಯುತ್ತಿದೆ. ಮಣ್ಣು ಕುಸಿದಾಗ ಕೇವಲ ನೆಲವಲ್ಲ, ರೈತನ ಕನಸು, ಮಕ್ಕಳ ಭವಿಷ್ಯ, ನಾಳೆ ಆಹಾರ
ಭದ್ರತೆ ಕೂಡ ಕುಸಿಯುತ್ತದೆ. ಭೂ ಸಂರಕ್ಷಣೆ ಎಂದರೆ ಮಣ್ಣಿಗೆ ಮರಳಿ ಜೀವ ಕೊಡುವ ಪ್ರೀತಿಯ ಕೆಲಸ. ಮರಗಳನ್ನು ನೋಡುವುದು, ಮಣ್ಣನ್ನು ತೊಳೆಯದಂತೆ ಕಾಪಾಡುವುದು, ಜೈವಿಕ ಗೊಬ್ಬರ ಬಳಸಿ ಮಣ್ಣಿಗೆ ಉಸಿರು ನೀಡುವುದು, ಇವೆಲ್ಲ ಮಣ್ಣಿಗೆ ನಾವು ನೀಡುವ ಕೃತಜ್ಞತೆಯ ಸಂಕೇತಗಳು. ನಾವು ಮಣ್ಣನ್ನು ಕಾಪಾಡಿದರೆ ನಾಳೆ ಮಣ್ಣನ್ನು ನಮ್ಮನ್ನು ಕಾಪಾಡುತ್ತದೆ. ಮಣ್ಣನ್ನು ನೋವಿಸುತ್ತೆ, ಅದನ್ನು ಅಪ್ಪಿಕೊಂಡು ಬದುಕಿದರೆ ಮಾತ್ರ ಭವಿಷ್ಯ ಸುರಕ್ಷಿತ. ಮಣ್ಣು ಉಳಿದರೆ ಮಾನವ ಉಳಿಯುತ್ತಾನೆ. ಮಣ್ಣು ನಾಶವಾದರೆ ಜೀವನವೂ ಆಗುತ್ತದೆ. ಧನ್ಯವಾದಗಳು.